ಗುತ್ತಿಗೆದಾರರ ಸಂಘದಿಂದ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ. ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಗುತ್ತಿಗೆದಾರರಿಂದ ಏನು ಸಿಎಂಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ದೂರು ಪರಿಶೀಲನೆ ಮಾಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ನಮ್ಮ ಬಳಿ ಬಾರದೆ ಈಗ ಆರೋಪ ಮಾಡ್ತಾ ಇದ್ದಾರೆ. ನಾನೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡುತ್ತೇನೆ, ಬಂದು ಭೇಟಿ ಮಾಡೋದಕ್ಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮಧ್ಯವರ್ತಿ ಅಂತ ನಿರ್ದಿಷ್ಟವಾಗಿ ಹೇಳಬೇಕು. ಅವರು ಏನ್ ದೂರು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಯಾವ ಪ್ರಕರಣದಲ್ಲಿ ಎಲ್ಲಿ ಹಸ್ತಕ್ಷೇಪ ಅಂತ ಹೇಳಬೇಕಲ್ವೇ. ನಿರ್ದಿಷ್ಟವಾಗಿ ಹೇಳಿದ್ರೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಈ ಸಂದರ್ಭದಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ ಈಗಾಗಲೇ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ ಏನು ಸಿಎಂ ಅವರಿಗೆ ಬರೆದಿರುವಂತಹ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಇನ್ನೊಂದು ಕಡೆ ಅವರ ಮಗ ಹಸ್ತಕ್ಷೇಪ ಮಾಡಿದ ವಿಚಾರವಾಗಿ ಕೂಡ ಬೋಸರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ದಾಖಲೆ ಸಮೇತ ಇಟ್ರೆ ನಾವು ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ದಾಖಲೆ ಸಮೇತ ಕೊಟ್ಟರೂ ಕೂಡ ಸದ್ಯದ ಮಟ್ಟಿಗೆ ಈಗ ಈ ಪಿಡಬ್ಲ್ಯೂಡಿಯಲ್ಲಿ ಏನು ಹಸ್ತಕ್ಷೇಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸರ್ಕಾರ ಕೂಡ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ ಅಂತ. ಗುತ್ತಿಗೆದಾರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಸಿಎಂ ಸಿದ್ದರಾಮಯ್ಯವರಿಗೊಂದು ಪತ್ರವನ್ನು ಕೂಡ ಈಗಾಗಲೇ ಬರೆದಿರ್ತಕ್ಕಂಥ, ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಪತ್ರವನ್ನು ಬರೆದಿರ್ತಕ್ಕಂಥ. ಪ್ರಮುಖವಾಗಿ ಈಗಾಗಲೇ ಏನು ಜಲಸಂಪನ್ಮೂಲ ಇಲಾಖೆಯಲ್ಲಿ ಮತ್ತೆ ಲೋಕೋಪಯೋಗಿ ಇಲಾಖೆಯಲ್ಲಿ ಮತ್ತೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈ ಒಂದು ಇಲಾಖೆಗಳಲ್ಲಿ ಒಂದ್ ಕಡೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ. ಪರ್ಸೆಂಟೇಜ್ ಮುಖಾಂತರ ಹಣವನ್ನ ಕೇಳ್ತಾ ಇದ್ದಾರೆ. ಬಿಲ್ ಅನ್ನ ಒಂದು ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮಧ್ಯವರ್ತಿಗಳ ಹಾವಳಿ ಆಗ್ತಾ ಇದೆ. ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನ ಆರೋಪಿಸಿ ಹಿಂದಿನ ಒಂದು ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಕಮಿಷನ್ ಆರೋಪ ಇರುವಂತದ್ದು. ಒಂದ್ ಕಡೆ ಇದರಿಂದ ಸಣ್ಣ ಗುತ್ತಿಗೆದಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಈಗಾಗಲೇ ಮಂಜುನಾಥ್ ಅವರು ಪತ್ರ ಬರೆಯುವ ಮುಖಾಂತರ ತಮ್ಮ ಸಮಸ್ಯೆಯನ್ನ ಸರ್ಕಾರದ ಮೇಲೆ ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಅವರು ಆರೋಪ ಏನಿದೆ ಅದನ್ನ ಒಂದು ಏನು ಆಧಾರಗಳನ್ನ ಇಟ್ಟುಕೊಂಡು ಆರೋಪ ಮಾಡ್ಲಿ ಅನ್ನುವಂಥದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಬೋಸರಾಜ್ ಅವರು ಕೂಡ ಅವ್ರನ್ನ ನಾನು ಕರೆದು ಈ ಬಗ್ಗೆ ಮಾತನಾಡಿದ್ದೇನೆ, ಚರ್ಚಿಸಿದ್ದೇನೆ. ಒಂದ್ ಕಡೆ ಏನಾದ್ರೂ ಅವ್ರ ಬಳಿ ಆ ರೀತಿ ಕಮಿಷನ್ ತಗೊಂಡಿರ್ತಕ್ಕಂಥದ್ದು ಅಥವಾ ಏಜೆಂಟ್ ಇದ್ದಿರ್ತಕ್ಕಂಥದ್ದು ಅಥವಾ ಅವರ ಪುತ್ರನ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಏನಾದ್ರೂ ತೆಗೆದುಕೊಂಡಿದ್ದು ಅವ್ರ ಬಳಿ ಏನಾದ್ರೂ ಆಧಾರ ಇದ್ರೆ ಅದನ್ನ ತೆಗೆದುಕೊಂಡು ಇಲ್ಲಿ ದೂರು ಕೊಡ್ಲಿ, ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು ಕೂಡ ಸಹಿತ ಅದನ್ನೇ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ಏನಾದ್ರೂ ಅವ್ರ ಬಳಿ ಕಮಿಷನ್ ತೆಗೆದುಕೊಳ್ತಕ್ಕಂಥದ್ದು, ಸಣ್ಣ ಏನು ಗುತ್ತಿಗೆದಾರಿಗೆ ಏನು ಸಮಸ್ಯೆ ಆಗ್ತದೆ ಅನ್ನುವಂಥದ್ದು, ಏಜೆಂಟರ್ ಅನ್ನುವಂಥದ್ದು, ಇದು ಯಾವ್ದಾದ್ರು ಅವ್ರ ಬಳಿ ಆಧಾರ ಇದ್ರೆ ಅದನ್ನ ತೆಗೆದುಕೊಂಡು ಬರ್ಲಿ, ನಾವು ಅದನ್ನ ತನಿಖೆ ವಹಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇತ್ತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಇಲಾಖೆಯಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಏಜೆಂಟ್ಗಳು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಅವರು ರೈಟಿಂಗ್ ಅಲ್ಲಿ ಬರೆದು ಕೊಡ್ಲಿ, ಅದನ್ನ ನಾವು ತನಿಖೆ ಮಾಡಿಸ್ತೇವೆ, ಲೋಕಾಯುಕ್ತದ ಕೊಡ್ಲಿ ಅಥವಾ ಇನ್ಯಾವುದೇ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ಕೂಡ ನಾವು ತನಿಖೆ ಮಾಡಿಸ್ತೇವೆ. ಆದ್ರೆ ಅವರು ಸುಮ್ಮನೆ ಆರೋಪ ಮಾಡುವಂಥದ್ದಲ್ಲ, ಅದನ್ನ ರೈಟಿಂಗ್ ಮುಖಾಂತರ ದೂರನ್ನ ಕೊಡ್ಲಿ ಅನ್ನುವಂತ ಮಾತನ್ನು ಕೂಡ ಇವತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ರೂಪಾ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ನೋಡಿ ಸದ್ಯಕ್ಕೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಕಡೆ ಕೃಷ್ಣ ಬೈರೇಗೌಡರು ಹಾಗೆ ಬೋಸರಾಜ್ ಇಬ್ರು ಕೂಡ, ಯಾಕಂದ್ರೆ ಬೋಸರಾಜ್ ಮಗ ಅವರು ನೀರಾವರಿಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ